ಏನು ತಪ್ಪಿಕೊಳ್ಳೋದು ಒಂದು ಎರಡು ಲೈನ್ ಹೇಳಬೇಕಾಗುತ್ತೆ ಆ ವಿಚಾರದಲ್ಲಿ. ಪುಟ್ಟಣ ಕಳೆದವರು ಮಸಂದವು ಮಾಡುವಾಗ ನನ್ನನ್ನು ಕರೆದರು, ನೀನು ಬಾ ನಮ್ಮೂರವರೇ ಅವರು. ನಾನು ಅವರಿಗೆ ಅಡ್ಡ ಒದ್ದ ನಮಸ್ಕಾರ ಮಾಡ್ಬಿಟ್ಟೆ, ನೀವು ಹಿಮಾಲಯ ಪರ್ವತ, ನಮ್ಗೆ ಯೋಗ್ಯತೆ ಇಲ್ಲ, ನನ್ನ ಯಾಕೆ ಕರಿತಾ ಇದ್ದೀರಿ ಅಂತ. ಇಲ್ಲ ನೀನು ಬೆಂಗಳೂರು ಬಾ, ನಿನ್ನ ನಿರ್ದೇಶಕ ಆಗ್ಬೋದು. ಯಾರು ಹೇಳಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. 30 ಸೆಮ್ಮಕ್ಕೆ ಅಸೋಸಿಯೇಟ್ ಮಾಡಿದೆ, ಒಂದು 90 ಸೆಕೆಂಡಿಗೆ ಅಸೋಸಿಯೇಟ್ ಮಾಡಿದೆ, 13 ಸೆಮ್ಮ ನಿರ್ದೇಶನ ಮಾಡಿದ್ದೀನಿ ಸರ್. ಇಷ್ಟೇ. ಅದರಲ್ಲಿ ನಮ್ಮ ಸುನೀಲ್ ಅವರು ಫಸ್ಟು ನನ್ನ ಈ ಸಿನಿಮಾವನ್ನು ಇದು ಮಾಡ್ತಿದ್ದಾರೆ. ಆಫ್ ದ ಸ್ಕ್ರೀನ್ ಮಾಡೋದು ನನಗೆ ಐ ಪ್ರಿಫರ್ ಇಟ್. ಇಲ್ಲ ಮುಂದೆ ಏನು ನಡೆಯುತ್ತಲ್ಲ, ಇದು ದೇವ್ರ ಕೈಲಿದೆ. ಬರ್ತಾ ಇದ್ದೀನಿ. ಸೊ ಬಂದಮೇಲೆ ಹಳೆ ದಿನ ನನಗೆ ಅಕ್ಕ ಬರುತ್ತೆ, ನನಗೆ ಎಲ್ಲರ ಜೊತೆ ನಾವು ಹೇಗಿದ್ವಿ. ಸೊ ಎಲ್ಲ ನೀವೆಲ್ಲರೂ ಮುಂದುವರಿಸ್ಕೊಂಡು ಹೋಗೋದು ನೋಡಿ ನನಗೆ ಭಾಳ ಖುಷಿ ಆಯಿತು. ಎಲ್ಲರಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಪೂರ್ವಕ ಆಶೀರ್ವಾದ ಹೇಳಬಾರ್ದು, ನನಗಿಂತ ದೊಡ್ಡವರಿಲ್ಲ. ನಾನು ಬೆಸ್ಟ್ ವಿಶಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನೀವು ಏನೇನು ಪ್ರಯತ್ನಗಳು ಮಾಡ್ತೀರೋ ಅದರಲ್ಲಿ ನೀವು ಯಶಸ್ವಿ ಕಾಣಬೇಕು. ಆ ಥರ ನೀವು ಕಾಣುವಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡು ಸರ್. ಆಗಲಿ ಒಂದು ಪ್ರಶ್ನೆ ಕೇಳಿದೆ. ಈ ಸಿನಿಮಾದಲ್ಲಿ 4 ಜನ ಹೆಣ್ಮಕ್ಳು ಇರ್ತಾರೆ. ಆ 4 ಜನ ಹೆಣ್ಮಕ್ಳಲ್ಲಿ ಕೊನೆಯ ಮಗಳು ರಾಜ್ಕುಮಾರಿ ಅಂತ. ಸೊ ರಾಜ್ಕುಮಾರಿಗೆ ನಾನು ಲವರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ವಿ. ಸೊ ಇಬ್ಬರು ನಾವು IAS ಕ್ಯಾಂಡಿಡೇಟ್ಸ್ಗಳು. ಸೊ ಇದು ಸಿನಿಮಾದಲ್ಲಿ ನನ್ನ ಪಾತ್ರ. ಇವರು ಪೂರ್ಣಿಮಾ ಅವರು ಈ ಸಿನಿಮಾದಲ್ಲಿ ಒಂದು ಅಜ್ಜಿಯ ಪಾತ್ರ ಮಾಡಿದ್ದಾರೆ. ಪೂರ್ಣಿಮಾ ಅವರು ಏನೇನು ಹೇಳ್ತಾರೆ, ಅವರು ರಂಗಭೂಮಿ ಕಲಾವಿದರು. ಕಲಾವಿದರನ್ನು ನಾವು ಸರ್ಚ್ ಮಾಡೋ ಸಂದರ್ಭದಲ್ಲಿ ಯಾರನ್ನ ಹಾಕ್ಬೋದು ಅಂತೇಳಿ 3-4 ಜನ ಆರ್ಟಿಸ್ಟ್ನ ನಾವು ಫೈನಲ್ ಮಾಡ್ಕೊಂಡಾಗ ಫೈನಲ್ ಆಗಿ ನಮಗೆ ಪೂರ್ಣಿಮಾ ಅವರು ನಮ್ಮ ಅನ್ಕೊಂಡಂಗೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡೋದು ಗೊತ್ತಾಗುತ್ತೆ. ಶೈಲೇಶ್ವರಿ ಮೇಡಮ್ ಅಂತ ಕ್ಯಾರೆಕ್ಟರ್ ಬಂದು ಮಹಿಳಾ ಸಂಘದ ಅಧ್ಯಕ್ಷರು, ರಾಜ್ಯ ಮಟ್ಟದ ಮಹಿಳಾ ಸಂಘದ ಅಧ್ಯಕ್ಷರು. ಹೆಣ್ಣಿಗೆ ಗಂಡಿಲ್ಲ ಅಂತಂದಾಗ ಸಮಾಜದಲ್ಲಿ ಹಾಗೆ ಒಂದು ಕೆಲವು ಪೋಲಿಗಳಿರ್ತಾರಲ್ಲ, ಆ ಹೆಣ್ಣಿಗೆ ರಕ್ಷಣೆಯಾಗಿ ಒಂದು ಮಹಿಳಾ ಸಂಘಗಳಿದ್ದಾವೆ. ಅದನ್ನು ದಯವಿಟ್ಟು ಹೆಣ್ಮಕ್ಳು ಬಳಸಿಕೊಂಡು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು ಅನ್ನೋದನ್ನು ಈ ಪಾತ್ರ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಪ್ಲೇ ಆಗುತ್ತೆ. ಸರ್, ಭ್ರೂಣ ಹತ್ಯೆಯ ಬಗ್ಗೆ ಏನಾದರೂ ಅರಿವು ಮೂಡಿಸೋದು ಅದು ಒಂದು ಪಾಯಿಂಟ್ ಬಂದು ಸರ್, ಒಂದು ಅಧ್ಯಾಯ ಬಂದಿರುತ್ತೆ. ಹೆಣ್ಮಕ್ಳು ಯಾಕೆ ಕಡೆಗಣಿಸ್ತೀವಿ? ಹೆಣ್ಮಕ್ಳು ಇದ್ರೆ ಅಲ್ವಾ ಭೂಮಿ ಇದ್ದ ಮೇಲೆ ನಾವು ಮನುಷ್ಯರು ಭೂಮಿಯಲ್ಲಿ ಸೃಷ್ಟಿಯಾಗಿದ್ದೀವಿ. ಒಂದು ಹೆಣ್ಣು ಇದ್ದ ಮೇಲೆ ಸೊ ಇವತ್ತು ಗಂಡ್ಮಕ್ಳು ನಾವೆಲ್ಲಕ್ಕೂ ನಮ್ಮ ತಾಯಿ ಪಾತ್ರ ಮಾಡತ್ತೋದಲ್ವ ಸರ್. ಹೀಗಾಗಿ ತಾಯಿ ಆಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ಮಕ್ಕಳಾಗ್ಬೋದು, ಹೆಣ್ಮಕ್ಳನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನಾವು ಒಂದು ಗಂಡ್ಮಕ್ಳು ಅವರಿಗೆ ಸಪೋರ್ಟ್ ಆಗಿರ್ಬಿಟ್ರೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಮೂಕ್ ಸುರೇಶ್ ಅವರು ಆ 4 ಜನ ಹೆಣ್ಮಕ್ಳು ತಂದೆಯ ಪಾತ್ರ. ಗಂಡು ಬೇಕು, ನಮ್ಮ ವಂಶಕ್ಕೊಂದು ಗಂಡು ಬೇಕು ಅಂತ. ಸಮಾಜದಲ್ಲಿ ನೋಡಿದಿರಲ್ಲ ನೀವು, ಈಗ ಗಂಡ್ಮಕ್ಳಿಲ್ಲ ಅಂದ ತಕ್ಷಣ ಹೆಣ್ಮಕ್ಳಿಗೆ ಹೆಂಡ್ತಿಗೆ ಟಾರ್ಚರ್ ಕೊಡ್ತಾರೆ. ಬರೀ 4 ದಿನ ಹೆಣ್ಮಕ್ಳು ಕುತ್ಕೊಂಡು ಕಥೆ ಏನಿಲ್ಲ ಅಂತ ಹೇಳ್ಕೊಂಡು. ಸೊ ಹೀಗಾಗಿ ಗಂಡನ ಗೊತ್ತಿಲ್ಲಂಗೆ ಅವರು ಆಪರೇಷನ್ ಮಾಡಿಸ್ಕೊತಾರೆ. ಅಲ್ಲಿಂದ ಅವನು ರೊಚ್ಚಿಗೆ ಹೇಳ್ತಾನೆ, ಅವಳು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾನೆ. ಇಡೀ ಜರ್ನಿಯಲ್ಲಿ ಒಂದು ಆ ಪಾತ್ರ ಏನಾಗುತ್ತಂತಂದರೆ, ಗಂಡೇ ಬೇಡ ಗಂಡು ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಹೆಣ್ಣು ಜಾಸ್ತಿ ಸೃಷ್ಟಿಯಾದಾಗ ಮನೆಯಲ್ಲಿ ಅವ್ರ ಕೋಪಾಗಿ ಹೆಂಡತಿ ಮೇಲೆ ಕಿರುಕುಳ ಕೊಡೋಕೆ ಶುರು ಮಾಡಿ ಮನೆಯ ಪ್ರತಿಯೊಬ್ಬನು ಹೀರೋನೇ. ನೀವೆಲ್ಲ ಹೀರೋಗಳೇ ನನ್ನ ದೃಷ್ಟಿಯಲ್ಲಿ. ಸರಿ ತಪ್ಪುಗಳನ್ನು ಬರೀತಾರೆ, ಇದು ಹಿಂಗಾಗಬೇಕು, ಇದು ಹಿಂಗಾಗಬೇಕು ಅಂತ. ಐ ಥಿಂಕ್ ಎಲ್ಲರೂ ಹೀರೋಗಳೇ. ಮತ್ತೆ ಸರ್ ಕ್ಷಮೆ ಇರಲಿ. ಸಣ್ಣಕ್ಕೆ ಪ್ರಕಾಶ ಪಾತ್ರ ಏನಾಗಿತ್ತು ಅಂತಂದ್ರೆ, ಒಂದು ಹೆಣ್ಣು ಸಿಟಿಗೆ ಬಂದಾಗ ನೋಡಿ, ಒಂದು ಹೆಣ್ಣು ಸಿಟಿಗೆ ಹಳ್ಳಿಯಿಂದ ಸಿಟಿಗೆ ಬಂದಾಗ ಎಲ್ಲರೂ ಕೂಡ ಮೆಜೆಸ್ಟಿಕ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ನಾವು. ಒಂದು ಹೆಣ್ಣು ನಿಂತಿದೆ ಅಂದರೆ ಕೆಟ್ಟ ದಿವಸದಿಂದ ನೋಡೋರೇ ಜನ ಜಾಸ್ತಿ. ಹಾಗಾಗಿ ಈ ಮನುಷ್ಯ
ಆ ಒಂದು ತಾಯಿ ಪಾತ್ರನ 4 ಜನ ಪುಟಾಣಿ ಮಕ್ಕಳುಗಳನ್ನ ಮನೆ ಕರ್ಕೊಂಡೋಗಿ ಅವ್ರನ್ನ ಮನೆ ಮಾಡಿ ಇಟ್ಬಿಟ್ಟು ಎರಡು ಪಾತ್ರಗಳು ಸಿನಿಮಾದಲ್ಲಿ ಪ್ಲೇ ಆಗುತ್ತೆ. ನೋಡುವಾಗ ನನಗಂತೂ ಭಾಳ ಫೀಲ್ ಆಗಿದೆ. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ ನಾನು. ನಂದು ನಾವು ನೋಡ್ಕೊಳ್ಳೋದಿಲ್ಲ, ಬಟ್ ನನಗೆ ಇದು ಖುಷಿಯಾಗಿದೆ, ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ. ಸೊ ಹೀಗಾಗಿ ಇನ್ನು ಮುಂದಿಂದು ನಿಮ್ಮ ಕೈಯಲ್ಲಿದೆ. ನೀವು ಅದನ್ನು ಯಾವ ರೀತಿ ರೀಚ್ ಮಾಡ್ತೀರಿ, ನಮ್ಮಗಳ ಮೇಲೆ ಪ್ರೀತಿ ತೋರಿಸಿ. ಸೊ ಎಲ್ಲ ವಿಭಾಗದಲ್ಲೂ ಈ ಕೆಲಸಗಳು ಮೂವ್ಮೆಂಟ್ ಆಗಬೇಕು. ಯಾವ್ದು ನಾವು ಯಾಕೆ ತಿಳಿಸ್ಬೇಕಂತಂದರೆ ನನಗೆ ಶಕ್ತಿ ಕೊಡಬೇಕು. ಆ ಶಕ್ತಿ ಮೂಲಕ ನಿಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ನಿಮಗೆ ಏನು ಸಪೋರ್ಟ್ ಆಗಿ ನಿಲ್ಬೋದು ಅನ್ನೋದನ್ನು ಖಂಡಿತವಾಗಿ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಮಾಡಿಕೊಡ್ತೀನಿ. ಸೊ ನೀವೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಬಂದೆ ನಮ್ಮ ಸುನೀಲ್ ಸಾರ್ ಅವರು ಇದೇನಪ್ಪ ಏನಂದರೆ ಹೆಣ್ಣು ಮತ್ತು ಆಕಾಶ ಭೂಮಿ ಎರಡು ಜೊತೆ ಅದಕ್ಕೋಸ್ಕರ ಸಣ್ಣದಾಗಿ ಒಂದು ಥ್ಯಾಂಕ್ ಯು ಸರ್.